A very good morning to one and all. So in the previous classes, we have seen what are the causes. Okay, what are the causes of disequilibrium in the BOP? Okay, means why BOP have been not equal. Okay, here now ಏನ್ ಮಾಡ್ಲಿಕ್ಕೆ import ಭಾಳ ಮಾಡ್ತೀರಿ. That's why sorry import will do more for that purpose. A disequilibrium in BOP ಆಗ್ಲಿಕ್ಕೆ what are the causes we can say? Disequilibrium means we can say where export and import are not equal. What are the causes we can say? First, we have seen a temporary causes. Okay, temporary causes ಏನಿತ್ತು it is only for short term. Okay, ಇದು causes ಏನ್ ಬರ್ತದೆ ಶಾರ್ಟ್ ಟರ್ಮ್ ಬರ್ತದೆ ಮತ್ತೆ ಇದು ನಾವು ರಿಕವರಿ ಮಾಡ್ತೀರಿ. ಉಳ್ಕಿದೇನದ ಫಂಡಮೆಂಟಲ್ ಸ್ಟ್ರಕ್ಚರಲ್ ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್ political decisions we can say there are some long term causes ಇರ್ತಾವ basically fundamental ಮತ್ತು structural ಇದು ಏನ್ causes ಇರ್ತಾವ basically they will be for long term causes. Okay, basically they will having for long term causes ಇರ್ತದೆ easily ಇದು ರಿಕವರ್ ಮಾಡಕ್ ಬರಲ್ಲ ಫಂಡಮೆಂಟಲ್ ಮತ್ತು ಸ್ಟ್ರಕ್ಚರಲ್ ಬಿಕಾಸ್ ದೇ ಹ್ಯಾವ್ ದ ಲಾಂಗ್ ಟರ್ಮ್ ಇರ್ತಾವ. ಫಸ್ಟ್ ಟೆಂಪರರಿ ಅಂದ್ರೆ ಶಾರ್ಟ್ ಟರ್ಮ್ ಇರ್ತಾವ. ಓಕೆ, ಏನಂದ್ರ ಸೀಸನ್ ಫ್ಲಕ್ಚುಯೇಷನ್ ಬಂದಂದ್ರ ಓಕೆ ಏನಂದ್ರ ಕ್ರೈಸಿಸ್ ಬಂದಂದ್ರ ಇಫೆಕ್ಟ್ಸ್ ಆಫ್ ವೆದರ್ ಬಂದಂದ್ರ ನಾವ್ ಏನ್ ಫೀಲ್ಡ್ ಒಳಗ್ ನಾವ್ ಏನ್ ವೀಟ್ ಜವಾರ್ ಹಾಕ್ತಿರಿ ಅದೇನಾಗ್ತಾವ ಡ್ಯೂ ಟು ವೆದರ್ ಕಂಡೀಷನ್ ಎಲ್ಲ ಹಾಳಾಗ್ತಾವ. ಹಾಳಾದಂದ್ರ ಫಾರ್ ಪೀಪಲ್ ಬೇಕು ಫಾರ್ ದಟ್ ಪರ್ಪಸ್ ಕಂಟ್ರಿ ಏನ್ ಮಾಡ್ತಾರ ಇಂಪೋರ್ಟ್ ಮಾಡ್ತಾರೆ ಫಾರ್ ಶಾರ್ಟ್ ಟರ್ಮ್. ಇನ್ನೊಂದ್ಸಲ ನೆಕ್ಸ್ಟ್ ಸೀಸನ್ ಒಳಗೆ ಏನ್ ಮಾಡ್ತಾರೆ ಚಲೋ ಗ್ರೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಟೆಂಪರರಿ ಅಂದ್ರೆ ಇನ್ನು ಫುಡ್ ಕ್ರಾಪ್ಸ್ ಗ್ರೋ ಮಾಡಿರಿ ಇನ್ ದ ಫೀಲ್ಡ್ ಒಳಗ್ ಏನಂದ್ರ ವೆದರ್ ಪ್ರಾಪರ್ ಬಂದಿಲ್ಲ, ರೈನ್ ಪ್ರಾಪರ್ ಬಂದಿಲ್ಲ, ಓಕೆ ಪ್ರೊಡಕ್ಷನ್ ಪ್ರಾಪರ್ ಬಂದಿಲ್ಲ, ಎಲ್ಲ ವೇಸ್ಟ್ ಆಗ್ಯದ. ಫಾರ್ ಪಾಪ್ಯುಲೇಷನ್ ಫುಡ್ ಗ್ರೇನ್ ಬೇಕು. ಇಂಥವ್ ಕಾಸಸ್ ಆದಂದ್ರ ಕಂಟ್ರಿ ಏನ್ ಮಾಡ್ತಾರ ಫಾರ್ ಶಾರ್ಟ್ ಟರ್ಮ್ ಪರ್ಪಸ್ ಬೇರೆ ಕಂಟ್ರಿ ಕಡೆ ಇಂಪೋರ್ಟ್ ಮಾಡ್ಕೊಂಡ್ ಬರ್ತಾರ. ಫಾರ್ ದ್ಯಾಟ್ ವಿ ಕಾಲ್ಡ್ ಆಸ್ ಅ ಟೆಂಪರರಿ ಕಾಸಸ್. ಓಕೆ, ಫಂಡಮೆಂಟಲ್ ಡಿಸ್ಇಕ್ವಿಲಿಬ್ರಿಯಂ ಅಂದ್ರ ಇದು ಲಾಂಗ್ ಟರ್ಮ್ ನಡೀತದೆ. ಓಕೆ, for this country ಏನಾಗ್ತದೆ ಎವ್ರಿ ಇಯರ್ ವಿ ಕ್ಯಾನ್ ಸೇ ಅನ್ಫೇವರಬಲ್ ಆಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ 2021 ಒಳಗ್ ಅನ್ಫೇವರಬಲ್ ಆಗ್ತದೆ. ಫೇವರಬಲ್ ಆಗಲ್ಲ ಇಲ್ಲ ಜಾಸ್ತಿ. ಮೋಸ್ಟ್ಲಿ ವಿ ಕ್ಯಾನ್ ಸೇ ಇನ್ ಫಂಡಮೆಂಟಲ್ ಡಿಸ್ಇಕ್ವಿಲಿಬ್ರಿಯಂ ಅ ಕಂಟ್ರಿ ವಿಲ್ ಬಿ ಅಂಡರ್ ಅನ್ಫೇವರಬಲ್ ಫಾರ್ ವಿ ಕ್ಯಾನಾಟ್ ಸೇ ಯಾವಾಗ ಅದು ಫೇವರ್ ಒಳಗ್ ಬರ್ತದೆ. ದಿಸ್ ಇಯರ್ ಅನ್ಫೇವರಬಲ್, ಕಮಿಂಗ್ ಇಯರ್ ಅನ್ಫೇವರಬಲ್, ಕಮಿಂಗ್ ಇಯರ್ ಅನ್ಫೇವರಬಲ್ ಹಂಗ್ ಬಂದಂದ್ರ ಕಂಟ್ರಿ ವರ್ಸ್ಟ್ ಸಿಚುವೇಶನ್ ಒಳಗ್ ಬರ್ತದೆ. ಕಂಟ್ರಿ ವಿಲ್ ಬಿ ಅಂಡರ್ ವರ್ಸ್ಟ್ ಸಿಚುವೇಶನ್. ಅವಾಗ ಒಂದ್ IMF ಬರ್ತದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಅವಾಗ ಏನ್ ಮಾಡ್ತದ ಕಂಟ್ರಿ ಏನ್ ಮಾಡ್ತದ ಅವ್ರಿಗೆ ಹೆಲ್ಪ್ ಮಾಡ್ತದೆ. ಸಾರಿ, ಫಾರ್ ದಟ್ ಕಂಟ್ರಿ IMF ಏನ್ ಮಾಡ್ತದ ಹೆಲ್ಪ್ ಮಾಡ್ತದೆ. ದೋಸ್ ಕಂಟ್ರಿ ವಿಲ್ ಬಿ ಅಂಡರ್ ವರ್ಸ್ಟ್ ಸಿಚುವೇಶನ್. ಫಾರಿನ್ ರಿಸರ್ವ್ಸ್ ಇರಂಗಿಲ್ಲ, ಓಕೆ ರೊಕ್ಕ ಇರಂಗಿಲ್ಲ ಫಾರ್ ಇಂಪೋರ್ಟ್ ಫ್ರಮ್ ಅದರ್ ಕಂಟ್ರಿ. ವರ್ಸ್ಟ್ ಸಿಚುವೇಶನ್ ಒಳಗೆ ಇರ್ತದೆ. ಅವಾಗ ಒಂದ್ ಇನ್ಸ್ಟಿಟ್ಯೂಷನ್ ಬರ್ತದೆ. ಯಾವ್ದು ಇನ್ಸ್ಟಿಟ್ಯೂಷನ್? IMF. ಓಕೆ, ಇದಕ್ಕೆ ನಾವ್ ಏನಂತೀವಿ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ನಿಮ್ ಫಿಫ್ತ್ ಯೂನಿಟ್ ಒಳಗ್ ವಿ ವಿಲ್ ಬಿ ಸ್ಟಡಿಂಗ್ ದಿಸ್ ಇನ್ ಡೀಟೇಲ್. ಅದು ಕಂಟ್ರಿ ಬಂದ್ ಏನ್ ಮಾಡ್ತಾರೆ, ಸಾರಿ ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದ್ ಕಂಟ್ರಿಗೆ ಹೆಲ್ಪ್ ಮಾಡ್ತಾರೆ. ಇದು ಫಂಡಮೆಂಟ್ ಒಳಗೆ ಏನಾಗ್ತದೆ ಕಂಟ್ರಿ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಓಕೆ, ದೇ ವಿಲ್ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರಿ ಬಟ್ ಅಲ್ಲೇನ್ ಪೀಪಲ್ ಎಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಕಸ್ಟಮರ್ ಟೇಸ್ಟ್ ವಿ ಕ್ಯಾನ್ ಸೇ ಪ್ರಿಫರೆನ್ಸ್ ಇರ್ಬೋದು ಮತ್ ಹೈ ಪ್ರೈಸಸ್ ಇರ್ಬೋದು. ಫಂಡಮೆಂಟಲ್ ಡಿಸ್ಇಕ್ವಿಲಿಬ್ರಿಯಂ ಅದು ಕಂಟ್ರಿ ಗೂಡ್ಸ್ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತದೆ ಬಟ್ ಅಲ್ಲೇನ್ ಪೀಪಲ್ ಎಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಹೈ ಪ್ರೈಸ್ ಇರ್ಬೋದು, ಓಕೆ ಕಸ್ಟಮರ್ ಟೇಸ್ಟ್ ವಿ ಕ್ಯಾನ್ ಸೇ ಪ್ರಿಫರೆನ್ಸ್ ವಿ ಕ್ಯಾನ್ ಸೇ ಮತ್ ಕಾಂಪಿಟೇಟಿವ್ ವಿ ಕ್ಯಾನ್ ಸೇ ಕಾಂಪಿಟೇಟಿವ್ ಅದು ಒಂದು ಹೇಳ್ಬೋದು. ಇವ್ರ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿ ಸೆಂಡ್ ಮಾಡ್ಲಿಕ್ಕೆ ಅಲ್ಲಿ ಒಂದು ಬೇರೆ ಕಾಂಪಿಟೇಟಿವ್ ಅವ್ರಿಗೆ ಟಫ್ ಕಾಂಪಿಟೇಷನ್ ಕೊಡ್ಲಿಕ್ಕೆ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಫಂಡಮೆಂಟಲ್ disequilibrium. Okay, next we have structural change. Okay, structural change ಅಂದ್ರೆ ಫಾರ್ ಎಕ್ಸಾಂಪಲ್ ಅದು ಕಂಟ್ರಿ ಪ್ರಾಪರ್ ಟೆಕ್ನಾಲಜಿ ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಓಕೆ, ಪ್ರಾಪರ್ ಟೆಕ್ನಾಲಜಿ ದೇ ಆರ್ ನಾಟ್ ಯೂಸಿಂಗ್ ಪ್ರಾಪರ್ ಟೆಕ್ನಾಲಜಿ ವಿ ಕ್ಯಾನ್ ಸೇ. ಮತ್ ಅವ್ರಿಗೆ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಬಹಳ ಆಗ್ಲಿಕ್ಕತ್ತಾವ. ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ವಿ ಕ್ಯಾನ್ ಸೇ ಚೇಂಜ್ ಇನ್ ಸ್ಟ್ರಕ್ಚರಲ್ ಚೇಂಜ್ ಅಂದ್ರೆ ಅದು ಕಂಟ್ರಿ ನೀನು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಲಿಕ್ಕತ್ತಿಲ್ಲ. If they are not adopting new technology means those country cannot produce some standard goods and services. For example, in structural change ಒಳಗ ಎಕ್ಸಾಂಪಲ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ವಿ ಇಂಡಿಯಾ ತಗೋರಿ, ಇಂಡಿಯಾ ಕಂಟ್ರಿ ತಗೋರಿ. ಇಂಡಿಯಾ ಕಂಟ್ರಿ ಏನ್ ಮಾಡ್ಲಿಕ್ಕತ್ತ
jute bag manufacture ಮಾಡ್ಲಿಕ್ಕೆ. They're producing jute manufacturing. Okay. And next they are exporting to the other countries. ಅದು ಕಾಂಪಿಟೇಟಿವ್ ಫೀಲ್ಡ್ ಒಳಗ್ ಬೇರೆ ಕಂಟ್ರಿ, ವಿ ಕ್ಯಾನ್ ಸೇ ಚೈನಾ. ಚೈನಾ ಮಾಡಿ ಸಬ್ಸ್ಟಿಟ್ಯೂಟ್ ತಗೊಂಡ್ ಬಂದ ಸೇಮ್ ಗೂಡ್ಸ್, ಓಕೆ, ಲೋ ಪ್ರೈಸ್ ಒಳಗೆ ತಗೊಂಡ್ ಬಂದ. ಪೀಪಲ್ ವಿಲ್ ನಾಟ್ ಎಕ್ಸೆಪ್ಟ್. ಸ್ಟ್ರಕ್ಚರಲ್ ಚೇಂಜ್ ಆಗ್ಲಿಕ್ಕೆ ವಿ ಆರ್ ಪ್ರೊಡ್ಯೂಸಿಂಗ್ ಅ ಜೂಟ್ ಬ್ಯಾಗ್. ಓಕೆ, ಜೂಟ್ ಬ್ಯಾಗ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ. ಬಟ್ ನಮ್ ಇನ್ನೊಂದು ಕಂಟ್ರಿ, ಕಾಂಪಿಟೇಟಿವ್ ಕಂಟ್ರಿ, ಸೇಮ್ ಬ್ಯಾಗ್ ಲೋ ಪ್ರೈಸ್ ಒಳಗೆ ತಗೊಂಡ್ ಬರ್ಲಿಕ್ಕೆ, ಹೊಸ ಟೆಕ್ನಾಲಜಿ ತಗೊಂಡ್ ಅದು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ, ಅಲ್ಲೇ ಸೆಲ್ ಮಾಡ್ಲಿಕ್ಕೆ. ನಮ್ದಲ್ಲಿ ಪೀಪಲ್ ಎಕ್ಸೆಪ್ಟ್ ಮಾಡ್ಲಿಕ್ಕೆ, ಬಿಕಾಸ್ ಸ್ಟ್ರಕ್ಚರಲ್ ಚೇಂಜ್ ಅಂದ್ರೆ new technologies we are not adopting. For that purpose ಇಲ್ಲಿ ಇಂಪೋರ್ಟ್ ಬಹಳ ಆಗ್ಲಿಕ್ಕೆ, ಎಕ್ಸ್ಪೋರ್ಟ್ ಕಡಿಮೆ ಆಗ್ಲಿಕ್ಕೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್. ಓಕೆ, ಒಂದೊಂದ್ಸಲ ಅಪ್ರಿಸಿಯೇಷನ್ ಆಫ್ ಕರೆನ್ಸಿ ಆಗ್ಬೋದು, ಡೆಪ್ರಿಸಿಯೇಷನ್ ಆಫ್ ಕರೆನ್ಸಿ ಆಗ್ಬೋದು. ದೀಸ್ ಆರ್ ದ ಕಾಸಸ್ ವಿ ಕ್ಯಾನ್ ಸೇ. ನೆಕ್ಸ್ಟ್ ಪೊಲಿಟಿಕಲ್ ಕಂಡೀಷನ್. Political condition means some countries government will not allow to enter into their market. Okay, the political conditions ನಾವು ಹೇಳಕ್ ಬರಲ್ಲ. Some countries political stability ಹೆಂಗಿರ್ಬೋದು, whether they will welcome to us or not. Okay, ನಾವು ಎಕ್ಸ್ಪೋರ್ಟ್ ಮಾಡಕ್ ಬರಲ್ಲ. If country will not allow means ನಾವು ಇಂಪೋರ್ಟೇ ಮಾಡಬೇಕು. For this purpose political condition ಅನ್ಬೋದು, ಅಲ್ಲಿನ political stability ಹೆಂಗಿರ್ಬೋದು. ಓಕೆ, ಇಫ್ ಪರ್ಮಿಷನ್ ಕೊಟ್ಟಂದ್ರೆ ಟ್ಯಾಕ್ಸ್ ಬಹಳ ಆಗ್ತದೆ, ಇಷ್ಟೇ ಲಿಮಿಟ್ ನೀವು ನಮ್ ಗೂಡ್ಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು, ಅದು ಒಂದು ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಫಾರ್ ದಿಸ್ ವಿ ಕ್ಯಾನ್ ಸೇ ಪೊಲಿಟಿಕಲ್ ಕಂಡೀಷನ್. ಸೊ ದಿಸ್ ಆರ್ ದ ಕಾಸಸ್. ಓಕೆ, ಎಕ್ಸಾಮ್ ಒಳಗ್ ಕಾಸಸ್ ನು ಕೇಳ್ತಾರೆ, ಮತ್ ಅದು BOP ನಾವು ಹೆಂಗ್ ಕರೆಕ್ಟ್ ಮಾಡಬಹುದು. ಡಿಸ್ ಈಕ್ವಿಲಿಬ್ರಿಯಂ ಅಂದ್ರೆ ನಮ್ದು ಎರಡು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಈಕ್ವಲ್ ಆಗ್ಲಿಕ್ಕತ್ತಿಲ್ಲ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಡಿಸ್ ಈಕ್ವಿಲಿಬ್ರಿಯಂ. ಇಲ್ಲಿ ಕಾಸಸ್ ಒಳಗೆ ಏನಾಗ್ಲಿಕ್ಕತ್ತಾವ, ನಾವು ಇಲ್ಲಿ ಎಕ್ಸ್ಪೋರ್ಟ್ ಕಡಿಮೆ ಮಾಡ್ಲಿಕ್ಕತ್ತೀರಿ. ಓಕೆ, ಎಕ್ಸ್ಪೋರ್ಟ್ ಏನ್ ಮಾಡ್ಲಿಕ್ಕತ್ತೀರಿ, ನಾವು ಕಡಿಮೆ ಮಾಡ್ಲಿಕ್ಕತ್ತೀರಿ, ಇಂಪೋರ್ಟ್ ಭಾಳ ಮಾಡ್ಲಿಕ್ಕತ್ತೀರಿ. ಇಫ್ ಇಂಪೋರ್ಟ್ ಭಾಳ ಮಾಡ್ದಂದ್ರ ನಮ್ದು ಇಂಡಿಯಾದೊಳಗ್ ಫಾರಿನ್ ರಿಸರ್ವ್ ಕಡಿಮೆ ಆಗ್ತಾವ. ಹೆಂಗ್ ಫಾರಿನ್ ರಿಸರ್ವ್ ಕಡಿಮೆ ಆಗ್ತಾವ, ಇಫ್ n ನಂಬರ್ ಆಫ್ ನಾವು ಇಂಪೋರ್ಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಮಾಡ್ದಂದ್ರ ಅವ್ರಿಗೆ ಪೇಮೆಂಟ್ ನಾವು ರುಪೀಸ್ ಒಳಗ್ ಮಾಡಕ್ ಬರಲ್ಲ, ಅವ್ರಿಗೆ ನಾವು ಅವ್ರ ಕರೆನ್ಸಿ ಒಳಗೆ ಮಾಡ್ಬೇಕು. ಹಿಂಗ್ ಆದಂದ್ರ ಇಂಡಿಯಾ ಕಡೆ ಫಾರಿನ್ ರಿಸರ್ವ್ಸ್ ಇರ್ತಾವ ಜಾಸ್ತಿ. ನಾವು ಇಂಪೋರ್ಟ್ ಮಾಡಿದ್ರೆ ನಮ್ದೆಲ್ಲ ಫಾರಿನ್ ಕರೆನ್ಸಿ ಹಾಳಾಗ್ತಾವ. ಓಕೆ, ಫಾರ್ ದ್ಯಾಟ್ ಪರ್ಪಸ್ ನಮ್ದು BOP ನು ಈಕ್ವಲ್ ಆಗಲ್ಲ. ಓಕೆ, ಇಂಪೋರ್ಟ್ ನೇ ಭಾಳ ಮಾಡ್ಲಿಕ್ಕೆ, ಎಕ್ಸ್ಪೋರ್ಟ್ ನೇ ಕಡಿಮೆ ಮಾಡ್ಲಿಕ್ಕೆ. ಫಾರ್ ದ್ಯಾಟ್ ಪರ್ಪಸ್ ದಿಸ್ ಆರ್ ದ ಕಾಸಸ್ ಬರ್ಲಿಕ್ಕತ್ತಾವ. ಓಕೆ, ಟೆಂಪರರಿ ಕಾಸಸ್ ಬರ್ಲಿಕ್ಕತ್ತಾವ, ಸ್ಟ್ರಕ್ಚರಲ್ ಚೇಂಜ್ ಆಗ್ಲಿಕ್ಕತ್ತಾವ, ಫಂಡಮೆಂಟಲ್ ಡಿಸ್ ಈಕ್ವಿಲಿಬ್ರಿಯಂ. ಓಕೆ, ಇನ್ನೊಂದು ಕಾಸಸ್ ಬರ್ಬೋದು, ಲೈಕ್ ಇಂಡಿಯಾ ವಿಲ್ ಬಿ ಅಂಡರ್ ಬೂಮ್ ಪೀರಿಯಡ್. Okay, India is under boom period. Okay, it is in good situation. ಅವಾಗೂ ಪೀಪಲ್ ಮಂದಿ ಕಡೆ ಭಾಳ ರೊಕ್ಕ ಬರ್ತಾವ, ಪೀಪಲ್ ವಿಲ್ ಗೆಟ್ ಮೋರ್ ಮನಿ. ಇಫ್ ಮೋರ್ ಮನಿ ಬಂದಂದ್ರೆ ಪರ್ಚೇಸಿಂಗ್ ಪವರ್ ನು ಇನ್ಕ್ರೀಸ್ ಆಗ್ತದೆ. ಓಕೆ, ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆದಂದ್ರೆ ಪೀಪಲ್ ಏನ್ ಮಾಡ್ತಾರೆ, ದೇ ವಿಲ್ ಇಂಪೋರ್ಟ್ ಬ್ರಾಂಡೆಡ್ ಗೂಡ್ಸ್ ಇಂಪೋರ್ಟ್ ಮಾಡ್ತಾರೆ. ಅವಾಗೂ ಎಕ್ಸ್ಪೋರ್ಟ್ ಕಡಿಮೆ ಆಗ್ತದೆ, ಇಂಪೋರ್ಟ್ ಭಾಳ ಆಗ್ಲಿಕ್ಕೆ. ಸೊ ದಿಸ್ ಆರ್ ದ n ನಂಬರ್ ಆಫ್ ಕಾಸಸ್. ಸಮ್ ಟೆಂಪರರಿ ಕಾಸಸ್ ಇರ್ಬೋದು, ಸಮ್ ಲಾಂಗ್ ಟರ್ಮ್ ಇರ್ಬೋದು. ಲಾಂಗ್ ಟರ್ಮ್ ಇದಂದ್ರೆ ಅದು ಕಂಟ್ರಿ ವಿ ಕೆನಾಟ್ easily cover up ಮಾಡಕ್ ಬರಲ್ಲ, it will take long time. For that purpose there are some measures. Okay, now BOP ನಾವು ಕರೆಕ್ಟ್ ಮಾಡಬಹುದು. Okay, like we have devaluation. Okay, to correct our BOP, methods to correct BOP in balance of payment. Export import ನಾವು equal ಮಾಡಬಹುದು. ಇಲ್ಲಿ ಕಂಟ್ರಿ n number of methods ತಗೊಂಡ್ ಬರ್ಬೋದು to improve the BOP. BOP means devaluation. Devaluation ಅಂದ್ರೆ ರೆಡ್ಯೂಸ್ ಮಾಡುದು, ನಮ್ದು ಕರೆನ್ಸಿ ವ್ಯಾಲ್ಯೂ ರೆಡ್ಯೂಸ್ ಮಾಡುದು. ಓಕೆ, ಅವ್ರದ್ದು ಫಾರಿನ್ ಕರೆನ್ಸಿ ನಾವು ಹೆಚ್ಚ್ ಮಾಡುದು. ಓಕೆ, ಅವ್ರ ಫಾರಿನ್ ಕರೆನ್ಸಿ ಹೆಚ್ಚ್ ಮಾಡುದು, ಬಟ್ ನಮ್ದು ಇಂಡಿಯನ್ ಕರೆನ್ಸಿ ರೆಡ್ಯೂಸ್ ಮಾಡುದು. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಡಿವ್ಯಾಲ್ಯೂಯೇಷನ್. ಓಕೆ, ಡಿವ್ಯಾಲ್ಯೂಯೇಷನ್ ಅಂದ್ರ ನಮ್ದು ಡೊಮೆಸ್ಟಿಕ್ ಕರೆನ್ಸಿ, ನಮ್ದು ಏನ್ ಡೊಮೆಸ್ಟಿಕ್ ಕರೆನ್ಸಿ ಐತಿ ರುಪಿ ವ್ಯಾಲ್ಯೂ, ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಮ್ದು ಕರೆನ್ಸಿ ವ್ಯಾಲ್ಯೂ ರೆಡ್ಯೂಸ್ ಮಾಡುದು, ಕಮ್ ಮಾಡುದು. ಅವ್ರದ್ದು ಕರೆನ್ಸಿ ವ್ಯಾಲ್ಯೂ ಏನ್ ಮಾಡುದು, ಹೆಚ್ಚ್ ಮಾಡುದು. ಓಕೆ, ಹಿಂಗ್ ಹೆಚ್ಚ್ ಮಾಡುದು. ಹೆಚ್ಚ್ ವಿ ಕ್ಯಾನ್ I think everyone is understanding. Devaluation means we can say ನಮ್ದು ಕರೆನ್ಸಿ ವ್ಯಾಲ್ಯೂ we can devalue, ಅಂದ್ರೆ ಘಟಾನ. we can say in Hindi we can say ಘಟಾನ, to reduce we can say. ನಮ್ದು ಕರೆನ್ಸಿ ವ್ಯಾಲ್ಯೂ ರೆಡ್ಯೂಸ್ ಮಾಡುದು, ಅವ್ರ ಫಾರಿನ್ ಕರೆನ್ಸಿ ವ್ಯಾಲ್ಯೂ
ಏನ್ ಮಾಡೋದು, ಹೆಚ್ಚ್ ಮಾಡೋದು, ಅವ್ರಿಗೆ ಚಾನ್ಸ್ ಕೊಡೋದು, ಬರ್ರಿ ಎಕ್ಸ್ಪೋರ್ಟ್ ಮಾಡ್ರಿ, ನಮ್ ಕಂಟ್ರಿ ಒಳಗೆ ಎಕ್ಸ್ಪೋರ್ಟ್ ಮಾಡ್ರಿ. ಅಕಸ್ಮಾತ್ ನಾವು ಅವ್ರದ್ದು ಫಾರಿನ್ ಕರೆನ್ಸಿ ವ್ಯಾಲ್ಯೂ ಹೆಚ್ಚ್ ಮಾಡದಂದ್ರ ಇಂಡಿಯಾ ಒಳಗೆ ಯಾವಾಗ ಬರ್ತಾವ ಅವ್ರದ್ದು ಗೂಡ್ಸ್ ಏನಾಗ್ತಾವ, ಪ್ರೈಸ್ ಹೆಚ್ಚಾಗ್ತಾವ. ಆಟೋಮೆಟಿಕ್ಲಿ ಪೀಪಲ್ ಏನ್ ಮಾಡ್ತಾರ, ಅವ್ರದ್ದು ಕರೆನ್ಸಿ, ಅವ್ರ ಗೂಡ್ಸ್ ಅಂಡ್ ಸರ್ವಿಸಸ್ ಏನ್ ಮಾಡ್ತಾರ, ಬಿಡ್ತಾರ. ಯಾಕಂದ್ರ ಹೆಚ್ಚಾಗ್ಲಿಕ್ಕತ್ತದ, ಅವ್ರ ಕರೆನ್ಸಿ ವ್ಯಾಲ್ಯೂ ಹೆಚ್ಚಾಗ್ಲಿಕ್ಕತ್ತದ. ಫಾರ್ ದಟ್ ಪರ್ಪಸ್ ಪೀಪಲ್ಸ್ ಏನ್ ಮಾಡ್ತಾರ, ಅವ್ರ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಡ್ತಾರ, ನಮ್ ಡೊಮೆಸ್ಟಿಕ್ ಗೂಡ್ಸ್ ಏನ್ ಮಾಡ್ತಾರ, ಪರ್ಚೇಸ್ ಮಾಡ್ತಾರ. ಯಾಕಂದ್ರೆ ವಿ ಆರ್ ಡಿವ್ಯಾಲ್ಯೂಟಿಂಗ್, ನಮ್ದು ಕರೆನ್ಸಿ ವ್ಯಾಲ್ಯೂ ರೆಡ್ಯೂಸ್ ಮಾಡ್ಲಿಕ್ಕೆ ಫಾರ್ ಶಾರ್ಟ್ ಟರ್ಮ್ ಟ್ರೇಡ್. ಓಕೆ, ಅಪ್ರಿಸಿಯೇಷನ್ ಮಾಡ್ಲಿಕ್ಕೆ ಅವ್ರದ್ದು ಕರೆನ್ಸಿ ವ್ಯಾಲ್ಯೂ. ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಡಿವ್ಯಾಲ್ಯೂಯೇಷನ್ ಮೀನ್ಸ್ ಟು ಹೌ ಟು ಕರೆಕ್ಟ್ ಅವರ್ BOP. ಫಸ್ಟ್ ನೋಡಿ ಡಿವ್ಯಾಲ್ಯೂಯೇಷನ್. ಡಿವ್ಯಾಲ್ಯೂಯೇಷನ್ ಮೀನ್ಸ್ ಅಪ್ರಿಸಿಯೇಷನ್ ಮಾಡುದು, ಅವ್ರದ್ದು ಕರೆನ್ಸಿ ವ್ಯಾಲ್ಯೂನು ಅಪ್ರಿಸಿಯೇಷನ್ ಮಾಡುದು. ಫಾರ್ ಎಕ್ಸಾಂಪಲ್ ಮೊದಲ್ $1 is equal to 70 ಇತ್ತು, ನಾವ್ ಏನ್ ಮಾಡುದು, $1 is equal to 72 ಮಾಡುದು. ಓಕೆ, ಅಪ್ರಿಸಿಯೇಷನ್ ಮಾಡುದು, ಅವ್ರ ಕರೆನ್ಸಿ ವ್ಯಾಲ್ಯೂನು ಅಪ್ರಿಶಿಯೇಟ್ ಮಾಡುದು. $1 is equal to ಮೊದಲ 70 ಪೇ ಮಾಡ್ತಿದ್ರು, ನಾವ್ ಎಷ್ಟು ಮಾಡುದು, $1 is equal to 72. ನಮ್ ಕರೆನ್ಸಿ ವ್ಯಾಲ್ಯೂ ಡಿಕ್ರೀಸ್ ಮಾಡುದು, ನಮ್ ಕರೆನ್ಸಿ ವ್ಯಾಲ್ಯೂ ಡಿಕ್ರೀಸ್ ಮಾಡುದು. ಅವ್ರನ್ನ ಕರೆನ್ಸಿ ವ್ಯಾಲ್ಯೂ ಹೆಚ್ಚ್ ಮಾಡುದು, ಅವ್ರ ಕಡೆ ನಾವು ಗೂಡ್ಸ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡಿ ಮಾರ್ಕೆಟ್ ಒಳಗೆ ಸೆಲ್ ಮಾಡ್ತೀವಿ. ಅವ್ರ ಕರೆನ್ಸಿ ನಾವು ಅಪ್ರಿಸಿಯೇಷನ್ ಮಾಡ್ಲಿಕ್ಕೆ ಗೂಡ್ಸ್ ಏನಾಗ್ತಾವ, ಹೆಚ್ಚ್ ಆಗ್ತಾವ, ಪ್ರೈಸ್ ಏನಾಗ್ತಾವ, ಹೈ ರೇಸ್ ಆಗ್ತಾವ. ಫಾರ್ ದಟ್ ಪರ್ಪಸ್ ಪೀಪಲ್ ಏನ್ ಮಾಡ್ತಾರೆ, ವಿಲ್ ನೆಗ್ಲೆಕ್ಟ್ ಟು ಪರ್ಚೇಸ್ ದ ಫಾರಿನ್ ಗೂಡ್ಸ್. ಅವ್ರ ಏನ್ ಮಾಡ್ತಾರೆ, ಆಟೋಮೆಟಿಕ್ಲಿ ದೇ ವಿಲ್ ಶಿಫ್ಟ್ ಟು ಅವರ್ ಕರೆನ್ಸಿ. I think everyone is understanding. Okay, I think hope everyone is understanding. Okay, to cover our to cover up our to cover export import to do ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಪ್ರಮೋಟ್ ಮಾಡ್ತಾರೆ. ಓಕೆ, ಡಿವ್ಯಾಲ್ಯೂಯೇಷನ್ ಮೀನ್ಸ್ ಐ ಥಿಂಕ್ ಎವ್ರಿವನ್ ಅಂಡರ್ಸ್ಟುಡ್. ಅಪ್ರಿಸಿಯೇಷನ್ ಮಾಡುದು, ಅವ್ರದ್ದು ಕರೆನ್ಸಿ ವ್ಯಾಲ್ಯೂ ಅಪ್ರಿಶಿಯೇಟ್ ಮಾಡುದು, ನಮ್ ಕರೆನ್ಸಿ ವ್ಯಾಲ್ಯೂ ಡೆಪ್ರಿಸಿಯೇಷನ್ ಮಾಡುದು. ಇಫ್ ದಿಸ್ ಹ್ಯಾಪನ್ ಮೀನ್ಸ್ ಪೀಪಲ್ ವಿಲ್ ಸ್ಟಾಪ್ ಇಂಪೋರ್ಟ್. ಓಕೆ, ಅವ್ರದ್ದು ಕರೆನ್ಸಿ ವ್ಯಾಲ್ಯೂನು ಹೆಚ್ಚ್ ಮಾಡ್ದಂದ್ರ ಅವ್ರ ಕಡೆ ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ಇಂಪೋರ್ಟ್ ಮಾಡ್ತೀವಿ, ಇಂಪೋರ್ಟ್ ಮಾಡಿ ಮಾರ್ಕೆಟ್ ಒಳಗೆ ಸೆಲ್ ಮಾಡ್ತೀವಿ. ಹಿಂಗ್ ಆದಂದ್ರ ಅವ್ರದ್ದು ಪ್ರೈಸ್ ವ್ಯಾಲ್ಯೂ ಹೆಚ್ಚಾಗ್ತದೆ, ನಮ್ದು ಏನಾಗ್ತಾವ, ಕಡಿಮೆ ಆಗ್ತಾವ. ಬಿಕಾಸ್ ನಾವು ನಮ್ ಕರೆನ್ಸಿ ವ್ಯಾಲ್ಯೂ ಡಿಕ್ರೀಸ್ ರೆಡ್ಯೂಸ್ ಮಾಡಿರಿ. ಓಕೆ, ನಮ್ದು ಪೀಪಲ್ ಏನ್ ಮಾಡ್ತಾರೆ, ಪೀಪಲ್ ವಿಲ್ ಶಿಫ್ಟ್ ಟು ಅವರ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಇಫ್ ಯು ಡೂ ದ ಡಿವ್ಯಾಲ್ಯೂಯೇಷನ್. ಓಕೆ, ಹಿಂಗ್ ಆದಂದ್ರ ಇಂಪೋರ್ಟ್ಸ್ ಏನಾಗ್ತಾವ, ರೆಡ್ಯೂಸ್ ಆಗ್ತಾವ, ನಮ್ದು ಎಕ್ಸ್ಪೋರ್ಟ್ ಹೆಚ್ಚಾಗ್ತಾವ. ಬಿಕಾಸ್ ನಾವು ನಮ್ ಕರೆನ್ಸಿ ವ್ಯಾಲ್ಯೂ ಡಿಕ್ರೀಸ್ ಮಾಡಿದ್ವಿ, ಅವ್ರ ಕರೆನ್ಸಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಮಾಡಿದ್ವಿ. ಮೊದಲ್ 70 ಪೇ ಮಾಡ್ತಿದ್ದು, ನಾವು 72 ಪೇ ಮಾಡ್ಲಿಕ್ಕೆ. ಹಿಂಗ್ ಆದಂದ್ರ ಪೀಪಲ್ ವಿಲ್ ಶಿಫ್ಟ್ ಟು our domestic product. If the main motive of the government was to cover the deficit, so devaluation, the main motive of government was to cover the deficit, means how to enhance our export. Okay, means export our goods. For this we call as a devaluation. See, devaluation means of a currency in another way that makes export attractive. The term devaluation means reduction in the official rate at which one currency is exchanged for the other. What I've explained you. Okay, it is an alternative exchange depreciation. Devaluation is undertaken when the currency is found to be overvalued, unduly overvalued. Devaluation, the name itself indicates devalue. ನಮ್ದು ಕರೆನ್ಸಿ ಡೆಪ್ರಿಸಿಯೇಷನ್ ಮಾಡುದು ಅಂದ್ರೆ ರೆಡ್ಯೂಸ್ ಮಾಡುದು, ಅವ್ರದ್ದು ಕರೆನ್ಸಿ ಅಪ್ರಿಸಿಯೇಷನ್ ಮಾಡುದು. ಓಕೆ, ಮೊದಲು ನಾವು $1 is equal to 70 rupees ಪೇ ಮಾಡ್ತಿದ್ವು, ಈಗ ನಾವು ಏನ್ ಮಾಡುದು 72 or 74 ಅಷ್ಟು ರೇಸ್ ಮಾಡುದು. ಬಿಕಾಸ್ ಅವ್ರಿಗೆ ನಾವು ಅಪ್ರಿಸಿಯೇಷನ್ ಮಾಡುದು, ನಿಮ್ ಕರೆನ್ಸಿ ಅಪ್ರಿಸಿಯೇಷನ್ ಮಾಡ್ಲಿಕ್ಕೆ ಇಂಪ್ರೂವ್ ಮಾಡ್ರಿ, ನಿಮ್ ಕಂಟ್ರಿ ಒಳಗೆ ಸೆಂಡ್ ಮಾಡ್ರಿ. ಹಿಂಗ್ ಮಾಡ್ದಂದ್ರ ಅವ್ರ ಪ್ರೈಸ್, ಪ್ರಾಡಕ್ಟ್ ಪ್ರೈಸ್ ವ್ಯಾಲ್ಯೂ ಹೆಚ್ಚಾಗ್ತಾವ. Sometimes people will do, they will shift to our domestic product. Hingadandra, the main motive of devaluation of our currency is to enhance the export. This one devaluation we can say. Next we have fiscal policy, or we can say import duties. Okay, see, under this policy, import tariffs, duties are imposed. Okay, so as to make import dearer with an overall aim of checking imports. Imports get reduced and balance of payments becomes favorable. And one more, how to
ಕವರ್ ಅಪ್ ಅವರ್ BOP ಅಂದ್ರೆ ಗೌರ್ಮೆಂಟ್ ಏನ್ ಡಿಸೈಡ್ ಮಾಡ್ತಾರೆ, ಇಂಪೋರ್ಟ್ ಡ್ಯೂಟೀಸ್ ಮಾಡ್ತಾರೆ ಅಂದ್ರೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾರೆ ಫಾರ್ ದ ಯಾರು ಇಂಪೋರ್ಟ್ ಮಾಡ್ತಾರೆ. ಓಕೆ, somebody are importing goods, ಅವ್ರಿಗೆ ಏನ್ ಮಾಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಹೈ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಓಕೆ, ವೇಟ್ ಅ ಮಿನಿಟ್. See, another we have physical policy. Physical policy ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ, ಇಂಪೋರ್ಟ್ ಅಂದ್ರೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾರೆ. ಲೈಕ್ ವಿ ಹ್ಯಾವ್ ಟ್ಯಾರಿಫ್, ವಿ ಹ್ಯಾವ್ ಓಕೆ ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್ ವಿ ಕ್ಯಾನ್ ಸೇ. ಓಕೆ, ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್. ಇನ್ನೊಂದು ಬರ್ತದೆ ಕೋಟಾ. ಓಕೆ, ಲೈಕ್ ಸ್ಪೆಲ್ಲಿಂಗ್ ಇಸ್ QUOTA. ಓಕೆ, ಸಾರಿ. See, import duties ಅಂದ್ರೆ once we have tariff ಒಂದ್ ಐತಿ, ಇನ್ನೊಂದು ಬರ್ತದೆ ಕೋಟಾ. ಕೋಟಾಸ್ ಅಂದ್ರೆ ಎವ್ರಿ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ಸ್ ಏನ್ ಡಿಸೈಡ್ ಮಾಡ್ತಾರೆ, ಸಮ್ ಲಿಮಿಟ್ ಮಾಡ್ತಾರೆ ಫಾರ್ ಎವ್ರಿ ಕಂಟ್ರಿ. ನೀವು ನಮ್ದು ಕಂಟ್ರಿ ಒಳಗೆ ಇಷ್ಟೇ ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ನಮ್ಗೆ ಇಷ್ಟೇ ಕೊಡ್ರಿ, ಇದ್ರ ಮೇಲೆ ಕೊಡ್ಬೇಡ ಅಂದ್ರೆ ಒಂದು ಲಿಮಿಟ್ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕಾರ್ ಒಳಗೆ ತಗೋರಿ, ಗೌರ್ಮೆಂಟ್ ಆಫ್ ಇಂಡಿಯಾ ಏನಂತಾರೆ for the various companies like we have Maruti Suzuki, Hyundai, we have okay, ಅವ್ರಿಗೆ ಏನ್ ಮಾಡ್ದ, ನೀವು ಎವ್ರಿ ಇಯರ್ಲಿ ನಮ್ಗೆ ಬರೀ 1,00,000 ಕಾರ್ ಅಷ್ಟೇ ಇಂಪೋರ್ಟ್ ಮಾಡ್ರಿ, ಅದಕ್ಕಿಂತ ನೀವು ಹೆಚ್ಚು ಮಾಡ್ದಂದ್ರೆ ನಾವು ನಿಮ್ಮ ಮೇಲೆ ಟ್ಯಾಕ್ಸ್ ಹಚ್ತೀವಿ. ಹಿಂಗೆ ಏನ್ ಮಾಡ್ತಾರೆ ಗೌರ್ಮೆಂಟ್ಸ್ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ, ಒಂದು ಕೋಟಾ ಫಿಕ್ಸ್ ಮಾಡ್ತಾರೆ. ಇನ್ನೊಂದು ಏನ್ ಮಾಡ್ತಾರೆ, ಟ್ಯಾರಿಫ್. ಟ್ಯಾರಿಫ್ ಅಂದ್ರೆ ಹೈ ಟ್ಯಾಕ್ಸ್ ಹಚ್ಬಿಡುದು. ಯಾರ್ಯಾರು ಇಂಪೋರ್ಟರ್ಸ್ ಅದ ಫ್ರಮ್ ಇಂಡಿಯಾ, ಯಾರ್ಯಾರು ಗೂಡ್ಸ್ ಇಂಪೋರ್ಟ್ ಮಾಡ್ತಾರೆ ಅವ್ರಿಗೆ ಹೇಳ್ಬಿಡ್ತಾರೆ, ಇಫ್ ಯು ಇಂಪೋರ್ಟ್ ದಿಸ್ ಮಚ್ ಗೂಡ್ಸ್ ಮೀನ್ಸ್ ವಿಲ್ ಪುಟ್ ದಿಸ್ ಮಚ್ ಟ್ಯಾಕ್ಸ್ ಓನ್ಲಿ. ಮೊದಲು 50% ಟ್ಯಾಕ್ಸ್ ಹಚ್ತಿದ್ರು. ಫಾರ್ ಎಕ್ಸಾಂಪಲ್ ಐ ಆಮ್ ಟಾಕಿಂಗ್ 50% ಟ್ಯಾಕ್ಸ್ ಹಚ್ತೀರಿ, ನಾವು ವಿಲ್ ಪುಟ್ ಅವರ್ 60%. ಹಿಂಗ್ ಆದಂದ್ರೆ ಪೀಪಲ್ ಏನ್ ಮಾಡ್ತಾರೆ, ಲೋ ಗೂಡ್ಸ್ ಅಂಡ್ ಸರ್ವಿಸಸ್ ಇಂಪೋರ್ಟ್ ಮಾಡ್ತಾರೆ, ಲೋ ಗೂಡ್ಸ್ ಅಂಡ್ ಸರ್ವಿಸಸ್ ಇಂಪೋರ್ಟ್ ಮಾಡ್ತಾರೆ. ಹಿಂಗ್ ಆದಂದ್ರೆ ನನ್ BOP ಫೇವರೇಬಲ್ ಆಗಬಹುದು. ಐ ಥಿಂಕ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇಂಪೋರ್ಟ್ ಡ್ಯೂಟೀಸ್ ಅಂದ್ರೆ ಯಾರ್ಯಾರು ಇಂಪೋರ್ಟರ್ಸ್ ಅದಾರ ಅವ್ರಿಗೆ ಟ್ಯಾಕ್ಸ್ ಹೆಚ್ಚು ಮಾಡ್ಬಿಡ್ತಾರೆ. ಇಫ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ನಮ್ಮ ಕಂಟ್ರಿ ಒಳಗೆ ಇನ್ಫ್ಲೋ ಗುಡ್ಸ್ ಕಡಿಮೆ ಆಗ್ತಾವೆ. ಓಕೆ, ಔಟ್ಫ್ಲೋ ಭಾಳ ಆಗ್ಬೋದು. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಇಂಪೋರ್ಟ್ ಡ್ಯೂಟೀಸ್. ಟೂ ಟೈಪ್ಸ್ ಆಫ್ ನಾವು ಮಾಡ್ಬೋದು. ಒಂದು ಬರ್ತದೆ ಟ್ಯಾರಿಫ್. ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್ ಹಚ್ತಾರೆ. ಕೋಟಾಸ್ ಅಂದ್ರೆ ಲಿಮಿಟೆಡ್ ರಿಸ್ಟ್ರಿಕ್ಷನ್ಸ್, ಇಷ್ಟೇ ತಗೋಬಹುದು. ಅದರ ಮೇಲೆ ನಾವು ಫಾರ್ ಎಕ್ಸಾಂಪಲ್ 1,00,000 ಕಾರ್ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಕಾರ್ ನೀವು ಸೆಂಡ್ ಮಾಡಿದ್ರೆ ನಾವು ನಿಮ್ಮ ಮೇಲೆ ಇಷ್ಟು ಟ್ಯಾಕ್ಸ್ ಹಚ್ತೀವಿ. ಓಕೆ, ಇಟ್ಸ್ ಮಸ್ಟ್. ಕೋಟಾಸ್ ಅಂದ್ರೆ ರಿಸ್ಟ್ರಿಕ್ಷನ್ಸ್, ಇಷ್ಟೇ ನೀವು ನಮ್ಮ ಕಂಟ್ರಿ ಒಳಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ಫ್ಲೋ ಮಾಡಬೇಕು. ನೆಕ್ಸ್ಟ್ ಬರ್ತದೆ ಇಂಪೋರ್ಟ್ ಡ್ಯೂಟೀಸ್. ಯಾರ್ಯಾರು ಇಂಪೋರ್ಟರ್ಸ್ ಅದಾರ ಅವ್ರಿಗೆ ಏನ್ ಮಾಡ್ತಾರೆ, ಹೆಚ್ಚು ಟ್ಯಾಕ್ಸ್ ಆಗ್ಬಿಡ್ತಾರೆ. ಅವಾಗ ಅದಂದ್ರೆ ಡಿಯರರ್ ಬರ್ತದೆ. ಡಿಯರ್ ಅಂದ್ರೆ ಅವ್ರಿಗೆ ಸ್ವಲ್ಪ ಟ್ಯಾಕ್ಸ್ ಭಾಳ ಆಗ್ತದೆ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಇಂಪೋರ್ಟ್ ಡ್ಯೂಟೀಸ್. Next, same we have import quotas. Okay, import quotas means this much quantity of commodity to be imported. Wait. See, next measures we have one physical policy. We have physical policy ಅಂದ್ರೆ import duties. ಅಂದ್ರೆ ಯಾರ್ಯಾರು importers will do our ಮೇಲೆ we can do tax no ಹಚ್ತೀವಿ. Next we have import policy, other import quotas. Import quotas means under this mechanism the government fix a maximum quantity or a value of commodity to be exported. Means import quotas ಒಳಗೆ ಏನಾಗ್ತಾವ, under this situation government ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಅಬೌಟ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಡಿಸೈಡ್ ಮಾಡ್ತಾರೆ, ಒಂದು ಕ್ವಾಂಟಿಟಿ ಫಿಕ್ಸ್ ಮಾಡ್ತಾರೆ. ಲೈಕ್ ಫ್ರಮ್ ದಿಸ್ ಕಂಟ್ರಿ we will import this much only goods from this. For example, USA we have, okay, France we have, okay, another country we have. From that country istay goods now import ಮಾಡಿದ್ರು. Means if this happens means ನಮ್ ಡೆಫಿಸಿಟ್ ಏನಾಗ್ತಾವ ರೆಡ್ಯೂಸ್ ಆಗ್ಬೋದು. ನಮ್ BOP ಏನಾಗ್ತದೆ, we can say num BOP will can be increase. Okay, this measure has the immediate effect of checking import as a marginal and imports become zero once the quota limits reach. Okay, import quotas ಅಂದ್ರೆ under this mechanism num government of India decide ಮಾಡ್ತಾರೆ a fixed quantity. Okay, a fixed quantity means ist quantity only now other country ಕಡೆ export import ಮಾಡೋದು. For example, like two wheelers bikes we have, okay, like two wheelers bikes we have.
ಇಯರ್ಲಿ ದಿಸ್ ಮಚ್ ಆಫ್ ಕ್ವಾಂಟಿಟಿ ಅಂದ್ರೆ 2 lakh ಕ್ವಾಂಟಿಟಿ ನಾವು ಅಷ್ಟೇ ಇಂಪೋರ್ಟ್ ಮಾಡೋದು ಫ್ರಮ್ ದಿಸ್ ಕಂಟ್ರೀಸ್. ಓಕೆ, ಲೈಕ್ ಅದರ್ ಸರ್ವಿಸಸ್ ವಿ ಹ್ಯಾವ್ ದಿಸ್ ಮಚ್ ಓನ್ಲಿ ವಿ ಕ್ಯಾನ್ ಇಂಪೋರ್ಟ್ ಮಾಡೋದು. ಆ ಗೌರ್ಮೆಂಟ್ ಆಫ್ ಇಂಡಿಯಾ will be decide. If this happens means ನಮ್ದು country favor ಒಳಗೆ ಬರ್ಬೋದು, or we can say ನಮ್ದು country position can be improved. If this happens means imports become zero ಆಗ್ತದೆ. Okay, once a quota limit reach, once a quota reach ಆಯ್ತು, imports ಏನಾಗ್ತಾವ ಝೀರೋ ಒಳಗೆ ಬರ್ತಾವ. ಫಾರ್ ಎಕ್ಸಾಂಪಲ್ ನಾವು 1 lakh ಕ್ವಾಂಟಿಟಿ ಫಿಕ್ಸ್ ಮಾಡಿದ್ರು. ಓಕೆ, ಫಸ್ಟ್ ಅವ್ರು ಏನ್ ಮಾಡ್ತಾರೆ 50,000 ಸೆಂಡ್ ಮಾಡ್ತಾರೆ ಕ್ವಾಂಟಿಟಿ. ನೆಕ್ಸ್ಟ್ ಆಫ್ಟರ್ 6 months ಇನ್ನ 50,000 ಫಿಕ್ಸ್ ಮಾಡ್ತಾರೆ. ಎಲ್ಲ ಕೋಟಾ ಮುಗಿತ ಝೀರೋ ಒಳಗೆ ಬರ್ತಾರೆ. ಹಿಂಗ ಆದಂದ್ರೆ ನಮ್ BOP ಏನಾಗ್ಬಹುದು, ಸಮ್ ಫೇವರ್ ಒಳಗೆ ಬರಬಹುದು. ಐ ಥಿಂಕ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಫಸ್ಟ್ ಒನ್ ವಾಸ್ ಇಂಪೋರ್ಟ್ ಡ್ಯೂಟೀಸ್. ಇಂಪೋರ್ಟ್ ಡ್ಯೂಟೀಸ್ ಅಂದ್ರೆ ಇಷ್ಟೇ ನಾವು ಟ್ಯಾಕ್ಸ್ ಹೆಚ್ಚ್ ಮಾಡ್ತೀವಿ. ಇಂಪೋರ್ಟ್ ಫಿಸಿಕಲ್ ಪಾಲಿಸಿ ಅಂದ್ರೆ ಇಂಪೋರ್ಟ್ ಡ್ಯೂಟೀಸ್. ಇಂಪೋರ್ಟ್ ಡ್ಯೂಟೀಸ್ ಒಳಗೆ ಏನಾಗ್ತಾವ, ಟ್ಯಾಕ್ಸ್ ಹೆಚ್ಚ್ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ಫಾರ್ ದ ಇಂಪೋರ್ಟರ್ಸ್. ಇಂಪೋರ್ಟ್ ಕೋಟಾಸ್ ಅಂದ್ರೆ ಏನ್ ಮಾಡ್ತಾರೆ, ಸಮ್ ಕ್ವಾಂಟಿಟಿ ಫಿಕ್ಸ್ ಮಾಡ್ತಾರೆ. ಇಷ್ಟೇ ಕ್ವಾಂಟಿಟಿನ ಫ್ರಮ್ ಅದರ್ ಕಂಟ್ರೀಸ್ ಇಂಪೋರ್ಟ್ ಮಾಡಿ. ಅದರ್ ದೆನ್ ಆದಂದ್ರೆ ಹೆಚ್ಚ್ ಅವ್ರಿಗೆ ಟ್ಯಾಕ್ಸ್ ಏನ್ ಮಾಡ್ತಾರೆ, ಗೌರ್ಮೆಂಟ್ ಫಿಕ್ಸ್ ಮಾಡ್ತಾರೆ. ಫಾರ್ ದಟ್ ವರ್ಕ್ ಇಂಪೋರ್ಟ್ quotas. Next we have stimulating. Stimulating means improving export. Okay, ನಾವು ಏನ್ ಮಾಡಬೇಕು, ನಮ್ದು ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡಬೇಕು. ಓಕೆ, ಅಂದ್ರೆ ನಾವು ನಮ್ದು ಇಂಡಿಯಾದೊಳಗೆ ಎಕ್ಸ್ಪೋರ್ಟ್ ಸೆಕ್ಟರ್ ಗ್ರೋ ಮಾಡಬೇಕು, ಅಂದ್ರೆ ಪ್ರಮೋಟ್ ಮಾಡಬೇಕು. ಓಕೆ, ಹಂಗಂದ್ರೆ ಏನ್ರಿ, ಮೀನ್ಸ್ ಅ ಗೌರ್ಮೆಂಟ್ ಅಡಾಪ್ಟ್ ಎಕ್ಸ್ಪೋರ್ಟಿಂಗ್ ಪ್ರೋಗ್ರಾಮ್ಸ್, ಅಂದ್ರೆ ಪ್ರೋಗ್ರಾಮ್ಸ್ ಫಿಕ್ಸ್ ಮಾಡ್ತಾರೆ. ಇದರೊಳಗೆ ಟು ಕರೆಕ್ಟ್ our BOP, it is a necessary that export should be increased. Under export should be increases. Under government of India, for example, we talk about government of India. To government of India decide ಮಾಡ್ತಾ to correct our BOP, we should necessary our export increase ಆಗಬೇಕು. ಹೆಂಗೆ export increase ಆಗಬೇಕು? For that purpose, tax concession ಮಾಡಬೇಕು. ಯಾರು ಎಕ್ಸ್ಪೋರ್ಟರ್ಸ್ ಅದಾರ ಅವ್ರಿಗೆ ಸಮ್ ಟ್ಯಾಕ್ಸ್ ಕನ್ಸೆಷನ್ ಕೊಡಬೇಕು, ಅವ್ರಿಗೆ ಸಮ್ ಸಬ್ಸಿಡೀಸ್ ಕೊಡಬೇಕು. ಓಕೆ, ಅವ್ರಿಗೆ ಸಮ್ ಇನ್ಸೆಂಟಿವ್ಸ್ ಕೊಡಬೇಕು. ಮತ್ತು ಎಕ್ಸ್ಪೋರ್ಟ್ ಡ್ಯೂಟೀಸ್ ಅಂದ್ರೆ ಎಕ್ಸ್ಪೋರ್ಟ್ ಡ್ಯೂಟೀಸ್ ಟ್ಯಾಕ್ಸ್ ಇರ್ತಾವೆ, ಅದು ಸಮ್ ಟ್ಯಾಕ್ಸ್ ಕಡಿಮೆ ಮಾಡ್ಬೋದು. ಹಿಂಗೆ ನಾವು ನಂದು ಎಕ್ಸ್ಪೋರ್ಟ್ ಮಾಡಬೇಕು. ಇಫ್ ಎಕ್ಸ್ಪೋರ್ಟ್ ಭಾಳ ಮಾಡಿದ್ರೆ ಪೇಮೆಂಟ್ ಭಾಳ ಬರ್ತಾವ ಇಂಡಿಯಾ ಒಳಗೆ, ಅಂದ್ರೆ ಇಂಡಿಯಾ ಒಳಗೆ ಫಾರಿನ್ ರಿಸರ್ವ್ಸ್ ಏನಾಗ್ತಾವ ಭಾಳ ಬರ್ತಾವ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಇಂಪ್ರೂವಿಂಗ್ ಎಕ್ಸ್ಪೋರ್ಟ್. ಇಂಪ್ರೂವಿಂಗ್ ಎಕ್ಸ್ಪೋರ್ಟ್ ಮೀನ್ಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡ್ಬೋದು. ಓಕೆ, ಯಾರ್ಯಾರು ಎಕ್ಸ್ಪೋರ್ಟರ್ಸ್ ಅದಾರ ಅವ್ರಿಗೆ ಸಮ್ ಟ್ಯಾಕ್ಸ್ ಕೊಡಬೇಕು, ಟ್ಯಾಕ್ಸ್ ಕಮ್ ಮಾಡೋದು, ಸಬ್ಸಿಡೀಸ್ ಕೊಡೋದು. ಓಕೆ, ಇನ್ಸೆಂಟಿವ್ಸ್ ಕೊಡಬೇಕು, ಅವ್ರ ಮಾರ್ಕೆಟಿಂಗ್ ಚಲೋ ಮಾಡಬೇಕು. ಫಾರ್ ದಿಸ್ ವಿ ಕಾಲ್ ಆಸ್ ಅ ಇಂಪ್ರೂವಿಂಗ್ ಎಕ್ಸ್ಪೋರ್ಟ್. ದ ರಿಮೈನಿಂಗ್ ಕಾಸಸ್ I will explain in the next class. I think hope everyone understood what the point I have told. First was devaluation, means appreciation of foreign currency, depreciation of domestic currency. Import duties means now ಏನ್ ಮಾಡೋದು, ಟ್ಯಾಕ್ಸ್ ಹೆಚ್ಚು ಮಾಡೋದು. ಯಾರು ಇಂಪೋರ್ಟರ್ಸ್ ಅದ ಅವ್ರಿಗೆ ಟ್ಯಾಕ್ಸ್ ಭಾಳ ಇಂಪೋಸ್ ಮಾಡೋದು. ಓಕೆ, ಇಂಪೋರ್ಟ್ ಕೋಟಾಸ್ ಅಂದ್ರೆ ಇಸ್ ಲಿಮಿಟೇಷನ್, ಇಷ್ಟೇ ಕ್ವಾಂಟಿಟಿನೋ ಬೇರೆ ಕಂಟ್ರಿ ಕಡೆ ಗುಡ್ಸ್ ಇಂಪೋರ್ಟ್ ಮಾಡೋದು. ಇಂಪ್ರೂವಿಂಗ್ ಎಕ್ಸ್ಪೋರ್ಟ್ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡೋದು. ಯಾರ್ಯಾರು ಎಕ್ಸ್ಪೋರ್ಟರ್ಸ್ ಅದಾರ ಅವರಿಗೂ ಸಮ್ ಪ್ರೋಗ್ರಾಮ್ಸ್ ತಗೊಂಡ್ ಬರ್ಬೋದು. ಯಾವ್ಯಾವ ಪ್ರೋಗ್ರಾಮ್ಸ್, ಕನ್ಸೆಷನ್ ಕೊಡೋದು, ಸಬ್ಸಿಡೀಸ್ ಕೊಡೋದು. ಓಕೆ, ಅವ್ರಿಗೆ ಸಮ್ ಟ್ಯಾಕ್ಸ್ ಕಡಿಮೆ ಮಾಡ್ಬೋದು. ಸೊ ದೀಸ್ ಆರ್ ದ ಕಾಸಸ್. ದ ರಿಮೈನಿಂಗ್ ಕಾಸಸ್ I will explain in the tomorrow's class. Okay, question compulsory ಬರ್ತದೆ. What are the causes and what are the measures to correct disequilibrium in the BOP? 5 points ಬರಿದ ನಡೀತದೆ. Okay, I think hope everyone have understood. That tomorrow's in class I will explain the remaining causes. No, sorry, how to correct the BOP.